ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಹಾಗೆ ಯಾರೆಲ್ಲ ವಿಡಿಯೋಸ್ನ ಶೇರ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಸೊ ಹಾಗೆ ತುಂಬ ಜನ ಪೇರೆಂಟ್ಸು ಮದುವೆಗೆ ಮಕ್ಕಳು ತುಂಬ ಫೋರ್ಸ್ ಮಾಡ್ತಾರೆ, ಅಥವಾ ಸುಮ್ಮನೆ ಜಾತಕ ಎಲ್ಲ ಕಡೆ ಜಾತಕ ತೋರಿಸ್ತಾನೆ ಇರ್ತಾರೆ. ಸೊ ಮತ್ತೆ ಪೂಜೆಗಳು, ಸೊ ಕದಲಿ ವಿವಾಹ, ಕುಜದೋಷದ ಪೂಜೆ, ಸೊ ಈ ಥರ ಎಲ್ಲ ಪೂಜೆಗಳನ್ನು ಮಾಡಿಸ್ತಾನೆ ಇರ್ತೀರಾ. ಬಟ್ ಮಕ್ಕಳಿಗೆ ಒಂದ್ಸರಿ ನೀವು ಕೇಳಿ, ಅವ್ರಿಗೆ ಮದುವೆಗೆ ಇಂಟ್ರೆಸ್ಟ್ ಇದೆಯಾ ಇಲ್ಲ ಅಂತ ಹೇಳಿ. ಆಸ್ ಎ ಪೇರೆಂಟ್ಸ್ ಥರ ಥಿಂಕ್ ಮಾಡಿದ್ರೆ ಡೆಫಿನೆಟ್ಲಿ ಮಕ್ಕಳು ಮದುವೆಗೆ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಾನೆ ಹೇಳ್ತಾರೆ. ಅದು ಹೆಣ್ಮಕ್ಳಾದ್ರೂ ಸರಿ, ಗಂಡು ಮಕ್ಕಳಾದ್ರೂ ಸರಿ. ಬಟ್ ಕೆಲವೊಂದು ಜಾತಕಗಳಿಗೆ ಮದುವೆ ಅವಶ್ಯಕತೆ ಇಲ್ಲ, ಅಥವಾ ಅಟ್ಲೀಸ್ಟ್ ಒಂದು 35 ಏಜ್ವರೆಗೂ ಮದುವೆ ಬೇಡ. ಓಕೆ, 35 ಆಗೋದ್ಮೇಲೆ ಯಾರು ಮದುವೆ ಮಾಡ್ಕೋತಾರೆ, ಈ ಥರ ಪ್ರಶ್ನೆಗಳಿಗೆ ಅದು ಅವರವರ ಕರ್ಮ ಫಲದ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇನೇ ಕದಲಿ ವಿವಾಹ ಮಾಡಿಸಿ, ಏನೇ ಆ, ಬಾಳೆ ಸಸಿಗೆ ಮದುವೆ ಮಾಡಿಸಿ, ಅವ್ರಿಗೆ 2 ಮದುವೆ ಇದ್ರೆ 2 ಮದುವೆ ಆಗೇ ಆಗುತ್ತೆ. ಮೊದಲನೇ ಮದುವೆ ಬ್ರೇಕ್ ಇದ್ರೆ ಬ್ರೇಕ್ ಆಗೇ ಆಗುತ್ತೆ. ಅದು ಕಾರ್ಮಿಕ್ಸ್, ಸೊ ಪಿತೃಸಿಂದ ಬಂದಿರುತ್ತೆ. ಹಾಗಾಗಿ ಈ ಚಾರ್ಟ್ ನೋಡಿ, ಈ ಚಾರ್ಟ್ ಇನ್ನೂ ಮದುವೆ ಆಗಿಲ್ಲ, ಲೇಡಿ ಚಾರ್ಟ್ ಇದು, ಹುಡುಗಿ ಚಾರ್ಟು. ಸೊ ಸದ್ಯಕ್ಕೆ ನಾನು D1 ಅಲ್ಲಿ ಬರಿತೀನಿ, ಅದಾದ್ಮೇಲೆ D9ಗೆ ಬರ್ತೀನಿ. ಸೊ ಎಲ್ಲ ಕಡೆ ಚಾರ್ಟ್ ತಗೊಂಡು ಹೋಗಿದ್ದಾರೆ. ಸೊ ಯೂಶಲಿ ಏನು ಹೇಳ್ತಾರೆ, ಸೊ ವೆರಿ ಗುಡ್ ಹಾಗೆ ಹೀಗೆ ಹೇಳಿದ್ದಾರೆ. ಈ ಚಾರ್ಟ್ನ ಯಾರಾದರೂ ರಿಸರ್ಚ್ ಮಾಡ್ತಾ ಇರೋರು ಒಂದ್ಸರಿ ಗಮನಿಸಿ, ಅಥವಾ ನೀವು ಜ್ಯೋತಿಷ್ಯರಾಗಬೇಕು ಮುಂದೆ, ಅಥವಾ ನೀವು ಸ್ವಲ್ಪ ನನಗೆ ನಾಲೆಡ್ಜ್ ಇದೆ ಅಂತ ಹೇಳಿದ್ರೆ ತಗೊಳ್ಳಿ. ಸೊ ಮಕರ ಲಗ್ನ, ಮಕರ ರಾಶಿ, ಚಂದ್ರನು ಅಲ್ಲೇ ಇದ್ದಾರೆ. ಸೊ ನಕ್ಷತ್ರ ಇವ್ರಿಗೆ ಶ್ರವಣ ನಕ್ಷತ್ರ 1ನೇ ಪಾದ. ಸೊ ಲಗ್ನ ಕೂತಿರೋದು ಉತ್ತರಾಷಾಢ ನಕ್ಷತ್ರದಲ್ಲಿ. ಕ್ಲಿಯರಾ? ಸೊ ಶನಿ ಎಲ್ಲಿ ಕೂತಿದ್ದಾರೆ, ಸೆಕೆಂಡ್ ಹೌಸಲ್ಲಿ ಕೂತಿದ್ದಾರೆ, 0.16 ಡಿಗ್ರಿ ಇದೆ. ನೆಕ್ಸ್ಟ್ ಕೇತು. ಸೊ ಕೇತು ಅಲ್ಲಿದ್ರೆ ಆಪೋಸಿಟ್ ರಾಹು ಇಲ್ಲೇ ಇರ್ತಾರೆ, ಸ್ಕಾರ್ಪಿಯೋ ರಾಹು. ನೆಕ್ಸ್ಟ್ ಅದಾದ ನಂತರ 12th ಹೌಸ್ ಮಾಂದಿ ಇದೆ. ನೆಕ್ಸ್ಟ್ ಗುರು, 10ನೇ ಮನೆ ಗುರು, 10ನೇ ಮನೆ ಶುಕ್ರ, ಮತ್ತೆ 10ನೇ ಮನೆ ಬುಧ. ನೆಕ್ಸ್ಟ್ ರಾಹು ಜೊತೆ ಯಾರ್ಯಾರಿದ್ದಾರೆ, ಸೂರ್ಯ ಇದ್ದಾರೆ. ನೆಕ್ಸ್ಟ್ ಇನ್ಯಾರಿದ್ದಾರೆ, ಕುಜ ಕಂಬಸ್ಟ್ ಆಗಿದ್ದಾರೆ. ಕ್ಲಿಯರಾ? ಇಷ್ಟು ಅರ್ಥ ಆಯ್ತಾ? ಇದು D1. ಓಕೆ, ಈಗ ಆನ್ಸರ್ ಕೊಡಬೇಕು. ಯಾರಿಗೆ ಈ ಪ್ರಶ್ನೆಗೆ, ಈ ಜಾತಕಕ್ಕೆ ಆನ್ಸರ್ ಕೊಡಬೇಕು. ಯಾವ ಥರ? ಯೂಶಲಿ ಎಲ್ಲರೂ ಏನು ಮಾಡ್ತಾರೆ, 7th ಹೌಸ್ನ ಫಸ್ಟ್ ನೋಡ್ಬಿಡ್ತಾರಲ್ವಾ ಮದುವೆಗೆ. 7th ಹೌಸ್ ಹೇಗಿದೆ, ಓ ಸಪ್ತಮಾಧಿಪತಿ ಲಗ್ನದಲ್ಲೇ, ವಾ ವೆರಿ ಗುಡ್, ಮದುವೆ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ 1993 ಡೇಟ್ ಆಫ್ ಬರ್ತು, ಟೈಮ್ ಕೊಡ್ತಿಲ್ಲ, ಪ್ಲೇಸ್ ಆಫ್ ಬರ್ತ್ ಹೇಳ್ತಿಲ್ಲ ನಾನು, ಬಿಕಾಸ್ ಹೇಳೋ ಹಾಗಿಲ್ಲ, ಅದಕ್ಕೋಸ್ಕರ ಡನ್. 30+ ಏಜ್ ಆದರೂ ಸಹ ಮದುವೆ ಆಗಲಿಲ್ಲ. ಯಾಕೆ? ದಶ ನಡೀತಾ ಇರೋದೇ ಅವ್ರಿಗೆ, ರಾಹು ಎಂಡಿಂಗಲ್ಲಿದ್ದಾರೆ, ರಾಹು ದಶ ಕುಜ ಅಂತರ್ದಶದಲ್ಲಿ ಇದ್ದಾರೆ. ಓಕೆನಾ? ಸೊ ಹಾಗಾಗಿ ಈ ಚಾರ್ಟ್ನ ಗಮನಿಸಿ. ಮದುವೆ ಅಂದ್ರೇನೆ ಕಮಿಟ್ಮೆಂಟ್ ಅಥವಾ ಅಡ್ಜಸ್ಟ್ಮೆಂಟ್. ಓಕೆನಾ? ನೀವು ಯಾರನ್ನೇ ತಗೊಳ್ಳಿ, ನಾನು ಓದಿದ್ದೀನಿ, ನನ್ನ ಹತ್ರ ತುಂಬ ಹಣ ಇದೆ, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ನಾನು ಅದರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇರೋಕ್ಕಾಗಲಿಲ್ಲ, ಸೊ ದಯವಿಟ್ಟು ಈ ಥರ ಹೆಣ್ಮಕ್ಳಿಗೆ ಮದುವೆ ಮಾಡಲೇಬೇಡಿ, ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಅವ್ರೇನೋ ಒಂದು ಪ್ರೊಫೆಷನ್ ಲೈಫಲ್ಲಿ ಅಚೀವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಬಿಡಿ, ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಮಾಡ್ತೀರಾ? ಪೇರೆಂಟ್ಸ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಮದುವೆ ಮಾಡಬೇಕು ಅಂತ ಹೇಳಿದ್ರು ನನ್ನ ಹತ್ರ ಚಾರ್ಟ್ ಬಂದರೆ ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಮದುವೆ ಇಲ್ಲ ಅಂದರೆ ಇಲ್ಲ, ಇದೆ ಅಂದರೆ ಇದೆ. ಹಾಗಾಗಿ ತುಂಬ ಹೈ ಡಾಮಿನೇಟಿಂಗ್ ಹುಡುಗಿರು ಸ್ವಲ್ಪ ಕೆಲವ್ರು ಇರ್ತಾರೆ. ಓಕೆನಾ? ಅಕ್ಸೆಪ್ಟ್ ಮಾಡೋದಿಲ್ಲ, ಸಿಚುಯೇಷನ್ ಅವ್ರಿಗೆ ಅರ್ಥನೂ ಆಗೋದಿಲ್ಲ. ಓಕೆ, ಇಲ್ಲಿ ತನಕ ಇವ್ರಿಗೆ ಏನಾಗಿದೆ ಗೊತ್ತಾ, ಈಗ ಟ್ರಾನ್ಸಿಟಲ್ಲಿ ಗುರು ಬಂತಲ್ವಾ ಇಲ್ಲಿ, ಇವ್ರಿಗೆ ಅದಕ್ಕೆ ಓ ಮದುವೆ ಇದೆ ಈ ವರ್ಷ ಅಂತ ಹೇಳಿದ್ದಾರೆ. ಆ ಥರ ಬರೋದಿಲ್ಲ ಅದು. ಟ್ರಾನ್ಸಿಟಲ್ ಗುರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ರೆಟ್ರೋಗ್ರೇಡ್ ಆಗ್ತಾರೆ, ಅದು ಬಿಡಿ, ಸೈಡಿಗೆ ಬಿಡಿ. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ತುಂಬ ಸರಿ ನಾನು ಟ್ರಾನ್ಸಿಟ್ ವಿಡಿಯೋಸ್ ಆಗಿರಬಹುದು, ಹಾಗೆ ಜಾತಕ ವಿಶ್ಲೇಷಣೆ ಮಾಡುವಾಗ ಹೇಳಿದ್ದೀನಿ ಏನಂತ, 10ನೇ ಮನೆ ಗುರು ನೀಚ. ಅರ್ಥ ಮಾಡ್ಕೋಬೇಕು. ಹೌದು, ಯೋಗಗಳು ಪ್ರಾಪ್ತಿಯಾಗಿದೆ ಇಲ್ಲಿ, 10ನೇ ಮನೆ ಗುರು ನೀಚ ಅಂತ ತುಂಬ ಸರಿ ಹೇಳಿದ್ದೀನಿ ನಾನು. ಅಗೇನ್ ಗುರು ಈ ಚಾರ್ಟ್ಗೆ ಯಾರ್ಯಾರು, 12ನೇ ಮನೆ ಅಧಿಪತಿ ಮತ್ತೆ 3ನೇ ಮನೆ ಅಧಿಪತಿ ಅಲ್ವಾ. ಸೊ ಹಾಗಾಗಿ ಪ್ರತಿಯೊಂದನ್ನು ನಾವು ನೋಡ್ಕೋಬೇಕಾಗುತ್ತೆ. ಬರೀ D1 ನೋಡ್ಬಿಟ್ಟು ಓಕೆ ಇವ್ರಿಗೆ ದ್ವಿಕಳತ್ರ ಯೋಗ ಇದೆ, ಕುಜ ರಾಹು ಜೊತೆ ಇದೆ, ಹಸ್ಬೆಂಡ್ ಡೆತ್ ಆಗ್ಬಿಡ್ತಾರೆ, ಈ ಥರ ಹೇಳಿ ಕಳಿಸ್ಬೇಡಿ. ಓಕೆ, ಸೊ ಹಾಗಾಗಿ ಕೆಲವೊಂದನ್ನ ದಶ ಬರೋವರೆಗೂ ವೆಯ್ಟ್ ಮಾಡಬೇಕು, ಇಲ್ಲಾಂದ್ರೆ ಅವ್ರನ್ನ ಅವರೇ ಚೇಂಜ್ ಮಾಡ್ಕೋಬೇಕು. ಪರಿವರ್ತನೆ ಇಲ್ಲದೆ ಲೈಫ್ ಇಲ್ವೇ ಇಲ್ಲ. ಚಾರ್ಟಲ್ಲಿ ಇರೋದು ಹೀಗೆ. ಈ ಹುಡುಗಿಗೆ ಮ್ಯಾರೇಜ್ ಲೈಫ್ ಚೆನ್ನಾಗಿಲ್ಲ, ಮ್ಯಾರೇಜ್ ಆದರೂ ಕೂಡ ಇವ್ರು ಬಿಟ್ಟು ಬರ್ತಾರೆ, ನೀವೇನೇ ರೆಮಿಡೀಸ್ ಮಾಡಿದ್ರು ಇವ್ರು ಬಿಟ್ಟು ಬರ್ತಾರೆ. ಒಂದು. ಎರಡನೇದು, ಓಕೆ
ಏನೋ ರೆಮಿಡೀಸ್ ಮಾಡಿ ಮದುವೆ ಮಾಡ್ತಾರೆ, ಟ್ರಾನ್ಸಿಟಲ್ಲಿ ಯಾವುದೋ ಗುರು ಬರುತ್ತೆ, ಗುರುಬಲ ಬರುತ್ತೆ, ಮದುವೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಫಸ್ಟ್ನೇ ಮಗು ಆದ ತಕ್ಷಣ ಇವರು ಡಿವೋರ್ಸ್ ಕೊಟ್ಟು ಬರ್ತಾರೆ. ಓಕೆನಾ? ಯಾಕೆಂದ್ರೆ ಈ ಚಾರ್ಟು ಮದುವೆಗೆ ಯೋಗಕಾರಕ ಅಲ್ಲ. ಯಾಕೆ ಯೋಗಕಾರಕ ಅಲ್ಲ? ಇದಕ್ಕೆ ಬನ್ನಿ ಪ್ರಶ್ನೆಗೆ. ನೋಡಿ, ಯೂಶಲಿ ಏನಾಗುತ್ತೆ ಗೊತ್ತಾ? ಕುಂಭ, ಮಕರ, ಕರ್ಕಾಟಕ, ಸಿಂಹ ಮ್ಯಾರೇಜು ಸ್ವಲ್ಪ ಅಷ್ಟೊಂದು ಫೇವರಬಲ್ ಆಗಿ ಇರೋದಿಲ್ಲ. ಓಕೆ, ಒಂದು 50-50% ಇರುತ್ತೆ, ಅಥವಾ 60-70% ಇರುತ್ತೆ ಅಷ್ಟೇ. ಬಿಕಾಸ್ ಆಪೋಸಿಟ್ ಎನರ್ಜೀಸ್ ಆ ಥರ ಇದೆ ಅಲ್ವಾ? ಸೊ ಹಾಗಾಗಿ ಇದು ಬೇಸಿಕ್ ರೂಲ್ ಇರುತ್ತೆ. ಅದರಲ್ಲೂ ಯಾರಿಗೆ ಲಗ್ನದಲ್ಲೇ ಚಂದ್ರ ಇರ್ತಾರಲ್ವಾ, ಲಗ್ನದಲ್ಲಿ ಚಂದ್ರ ಅಂದ್ರೆ ಇಲ್ಲಿ ಏನೇನು ಕಾಂಬಿನೇಷನ್ ಆಯಿತು? ಇಲ್ಲಿ ನೋಡಿ, ಈ ಜಾತಕದಲ್ಲಿ ಏನೇನು ಕಾಂಬಿನೇಷನ್ ಆಯಿತು? ಶನಿ ಮನೆ, ಶನಿ ಚಂದ್ರ ಆಯ್ತು. ಓಕೆನಾ? ನೆಕ್ಸ್ಟ್ ಲಗ್ನದಲ್ಲೇ ಚಂದ್ರ ಅಂದ್ರೆ ಲಗ್ನಕ್ಕೆ ಅಧಿಪತಿ ಯಾರು? ಕುಜ. ಸೊ ಚಂದ್ರ ಆಯ್ತು. ನೆಕ್ಸ್ಟ್ ಈ ಮನೆಯಲ್ಲಿ ಕೇತು ಕೂಡ ಡೆಸ್ಪಾಸಿಟರ್ ಟ್ರಾನ್ಸಿಟ್ ಕನೆಕ್ಟಿವಿಟಿ ಇದೆ, ಹಾಗಾಗಿ ಮೂನ್ ಕೇತು ಆಯ್ತು. ಸೊ ಇಷ್ಟು ಕಾಂಬಿನೇಷನ್ ಲಗ್ನದಲ್ಲೇ ಇದೆ. ಅದರರ್ಥ ಸೊ ಈ ಜಾತಕನಿಗೆ ಫೋರ್ತ್ ಲಾರ್ಡ್ ಎಲ್ಲೋಗಿದ್ದಾರೆ? ಮದರ್ ಅಗೈನ್ ಸ್ಕಾರ್ಪಿಯೋ, ಇವನ್ ದೋ ಓನ್ ಹೌಸ್ ಆದ್ರೂ ಕೂಡ ರಾಹು ಜೊತೆ, ಅಗೈನ್ ಏಯ್ತ್ ಲಾರ್ಡ್ ಜೊತೆ. ಇವ್ರಿಗೆ ಮದರ್ ಇಂದ ಅಥವಾ ಪಬ್ಲಿಕ್ ಇಂದ ಸಪೋರ್ಟ್ ಇರೋದಿಲ್ಲ, ಅಥವಾ ಅವ್ರಿಗೆ ಅವರೇ ಸಪೋರ್ಟ್ ಇರೋದಿಲ್ಲ. ಅನ್ವಾಂಟೆಡ್ ಥಿಂಕಿಂಗ್ಸು, ಅನ್ವಾಂಟೆಡ್ ಎಮೋಷನಲ್ ಥಾಟ್ಸು ಬರ್ತಾ ಇರುತ್ತೆ. ಮತ್ತೆ ಲಗ್ನದಲ್ಲಿ ಮೂನ್ ಇರೋರು ಯಾವಾಗ್ಲೂ ಸೊ ನೆಗೆಟಿವ್ ಥಾಟ್ನ, ನೆಗೆಟಿವ್ನ ಸೊ ಬೇಗ ಅವರು ಅಟ್ರಾಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಹಾಗೆ ಕ್ವಿಕ್ ರಿಯಾಕ್ಷನ್ಸ್, ವೆಯ್ಟ್ ಮಾಡೋದೇ ಇಲ್ಲ. ಪೂರ್ತಿ ಹೇಳೋವರೆಗೂ ಅವ್ರಿಗೆ ಪೇಷನ್ಸಿ ಕಮ್ಮಿ ಇರುತ್ತೆ. ಇವನ್ ದೋ ಸ್ಯಾಟರ್ನ್ ಹೌಸ್ ಆದ್ರೂ ಕೂಡ ಹಾಗಾಗಿದೆ. ಮತ್ತೆ ನೋಡಿ, ಸೆವೆಂತ್ ಲಾರ್ಡ್ ಏನಾಗಿದೆ ಇಲ್ಲಿ? ಸೊ ಪಾಪಗ್ರಹಗಳ ಮಧ್ಯೆ ಏನಾಗಿದೆ ಇಲ್ಲಿ ನೋಡಿ? ಲಾಕ್ ಆಗಿದೆ ಅಲ್ವಾ? ಸೊ ಈ ಕಡೆ ಸ್ಯಾಟ್ರನ್ನು, ಸೊ ಮತ್ತೆ ಈ ಕಡೆ ಮಾಂದಿ ಮತ್ತೆ ಸ್ಕಾರ್ಪಿಯೋ, ಈ ಮಧ್ಯೆ ಇದು ಲಾಕ್ ಆಗಿದೆ. ಹಾಗಾಗಿ ಅಂಡ್ ಸಪ್ತಮಾಧಿಪತಿ ಲಗ್ನದಲ್ಲೇ ಇದ್ದು ಲಗ್ನಾಧಿಪತಿ ದ್ವಿತೀಯ ಭಾವದಲ್ಲಿ ಇದ್ದಾರೆ. ಸೊ ಯಾರು? ಶನಿ. ಸೊ ಅದರರ್ಥ ಏನಾಗಿದೆ ಇಲ್ಲಿ? ಪ್ರಾಬ್ಲಮ್. ಸೊ ಸಪ್ತಮಾಧಿಪತಿ ಸಪೋರ್ಟ್ D1 ಅಲ್ಲಿ ಇಲ್ಲ. ಓಕೆ. ಅಂಡ್ ಎರಡನೇದು ಶುಕ್ರನ್ ತಗೊಂತೀವಿ ಅಲ್ವಾ ಮದುವೆಗೆ ಪ್ರತಿಯೊಬ್ಬರಿಗೂ. ಗುರು ಜೊತೆ ಇದೆ. ಮತ್ತೆ ಗುರು ಯಾಕೆ ಸಪೋರ್ಟ್ ಮಾಡಲಿಲ್ಲ? ಗುರುನೇ ನೀಚ ಅಲ್ವಾ? 10ನೇ ಮನೆ ಗುರು ನೀಚ. ಮಕರದಲ್ಲಿ ಗುರು ಮಾತ್ರ ನೀಚ ಅಲ್ಲ, ಕಾಲಪುರುಷನ ಕುಂಡಲಿ 10ನೇ ಮನೆಯಲ್ಲೂ ಗುರು ನೀಚ ಅಲ್ಲ. ಸೊ ನಿಮ್ಮ ಜನ್ಮ ಜಾತಕದಲ್ಲೂ ತಗೋಬೇಕು. ಅಂಡ್ ಇನ್ನೊಂದು ನಾನು ತುಂಬಾ ಸಾರಿ ಹೇಳಿದ್ದೀನಿ, 10ನೇ ಮನೆ ಶುಕ್ರ ಮದುವೆ ಲೇಟ್ ಕೊಡುತ್ತೆ. ಮತ್ತೆ ಸಿಬ್ಲಿಂಗ್ಸ್ ಜೊತೆ, ಕುಟುಂಬದ ಜೊತೆ ಯಾವಾಗಲೂ ಕಾರ್ಮಿಕ್ ಕನೆಕ್ಟಿವಿಟಿ ಇಟ್ಟಿರುತ್ತೆ, ಬ್ರೇಕ್ಸ್ ಆಗುತ್ತೆ ಅಂತ ಹೇಳಿ ತುಂಬಾ ಸಾರಿ ಹೇಳಿದ್ದೀನಿ. ಪ್ರೊಫೆಷನ್ಗೆ ವೆರಿ ಗುಡ್, ಫೈನಾನ್ಸ್ಗೆ ವೆರಿ ಗುಡ್, ಆ ವಿಚಾರವಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ಬನ್ನಿ. ಸೊ ಅಗೈನ್ ಗುರುವಿನ ದೃಷ್ಟಿ ಯಾರ ಮೇಲೆ ಇದೆ? ಲಗ್ನಾಧಿಪತಿ ಮೇಲೆ ಇದೆ. ಆದ್ರೆ ಸಪ್ತಮಾಧಿಪತಿ ಡೆಸ್ಪಾಸಿಟರ್ ಮೇಲೆ ಗುರುವಿನ ದೃಷ್ಟಿ ಇದ್ರೂ ಸಹ ಮದುವೆ ಆಗುತ್ತೆ, ಬಟ್ ಸಕ್ಸಸ್ ಆಗಲ್ಲ. ಯಾಕೆ ಹೇಳಿ? ಈ ಜಾತಕದಲ್ಲಿ ಶುಕ್ರಕೇತು ತುಂಬಿ ತುಳುಕ್ತಾ ಇದೆ. ಯಾರ ಜನ್ಮ ಜಾತಕದಲ್ಲಿ ಶುಕ್ರಕೇತು ಹೆವಿ ಇರುತ್ತೋ ಸೊ ಅವ್ರಿಗೆ ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಇರುತ್ತೆ. ಐ ಥಿಂಕ್ 1990 ಇಂದ 1994 ಈ ಮಧ್ಯೆ ಹುಟ್ಟಿರೋರ್ಗೆ ಮ್ಯಾರೇಜ್ ಲೈಫು ಒಂದು ಕಣ್ಣು ಮುಚ್ಕೊಂಡು ಹೇಳ್ಬೋದು 50% ಚೆನ್ನಾಗಿಲ್ಲ ಅಂತ ಹೇಳಿ. ಇನ್ನು 50% ಅವ್ರ ಜನ್ಮ ಜಾತಕಗಳು, ಲಗ್ನಗಳು, ಅವ್ರು ಮಾಡಿರೋ ಪುಣ್ಯಗಳು ಡೆಫಿನೆಟ್ಲಿ ಚೆನ್ನಾಗಿದ್ದಾರೆ. ಬಟ್ 50% ಅಂತೂ ಡ್ಯಾಮೇಜ್ ಆಗಿದೆ. ಈ 1990 ಇಂದ 1994 ಈ ಮಧ್ಯ ನಾನು ಚಾರ್ಟ್ಸ್ ನೋಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನ್ಯಾಚುರಲ್ ವೀನಸ್ ಕೇತು ಆಕ್ಟಿವೇಟ್ ಆಗಿದೆ ಇವ್ರಿಗೆ. ಓಕೆನಾ? ವೀನಸ್ ಕೇತು ಅಗೇನ್. ಸೊ ಇವ್ರಿಗೆ ಚಾರ್ಟ್ ನೋಡಿ, ಗಮನಿಸ್ಕೊಳ್ಳಿ. ಸೊ ಎಲ್ಲಿ ಹೋಗ್ತಾ ಇದೆ? ಕೇತು ಡೆಸ್ಪಾಸಿಟರೇ ವೀನಸ್. ಶುಕ್ರಕೇತು ಈ ಚಾರ್ಟ್ ಅಲ್ಲಿ ಹೆಂಗ್ ಕಂಡುಹಿಡಿಯೋದು ಅಂದ್ರೆ, ಒಂದು ಶುಕ್ರನ ಮನೆಯಲ್ಲಿ ಕೇತು ಇದೆ, ಮತ್ತೆ ಕೇತು ಡೆಸ್ಪಾಸಿಟರೇ ವೀನಸ್. ಅಗೇನ್ ಶುಕ್ರಕೇತು ಆಕ್ಟಿವೇಟ್ ಆಯ್ತು. ಈ ಚಾರ್ಟ್ಗೆ ಈಗ ದಶ ಎಂಡಿಂಗ್ ಅಲ್ಲಿ ಇದೆ, ಮಾರ್ಚ್ ಎಂಡಿಂಗ್ ಅಲ್ಲಿ ಇದೆ. ನೆಕ್ಸ್ಟ್ ಗುರು ದಶ ಬರುತ್ತೆ. ಗುರು ದಶ ಬಂದಾಗ ಮದ್ವೆ ಆಗುತ್ತಾ? ಗುರು ದಶ ಬಂದಾಗ ಮದುವೆ ಸಪೋರ್ಟ್ ಸಿಗುತ್ತೆ. ಗುರು ಕೂಡ ಅಗೇನ್ ಸ್ವಾತಿ ನಕ್ಷತ್ರದಲ್ಲಿ ಕೂತಿದ್ದಾರೆ, ರಾಹುವಿನ ನಕ್ಷತ್ರದಲ್ಲಿ. ಸೊ ರಾಹು ಎಲ್ಲಿ ಕೂತಿದ್ದಾರೆ? ಸ್ಕಾರ್ಪಿಯೋ. ಸ್ಕಾರ್ಪಿಯೋ ಎನರ್ಜಿ ಹೆವಿ ಇದೆ. ಮತ್ತೆ ಇಲ್ಲಿ ಚಾರ್ಟ್ ನೋಡಿ, ಈ ಜಾತಕದಲ್ಲಿ ಕುಜ ಹೇಗೆ ಇಂಪ್ಯಾಕ್ಟ್ ಆಗಿದ್ದಾನೆ ಅಂತ ಹೇಳಿದ್ರೆ, ಸಪ್ತಮಾಧಿಪತಿ ಡೆಸ್ಪಾಸಿಟರ್ನ ಕುಜ ನೋಡ್ತಿದ್ದಾನೆ. ಇಲ್ಲಿ ನೋಡಿ, ಸಪ್ತಮಾಧಿಪತಿ ಡೆಸ್ಪಾಸಿಟರ್ ಯಾರು? ಶನಿನ 4ನೇ ದೃಷ್ಟಿಯಿಂದ ಕುಜ. ಮತ್ತೆ ಇಲ್ಲಿ ಕುಜಕೇತು ಕಾಂಬಿನೇಷನ್. ನೆಕ್ಸ್ಟ್ ಅಷ್ಟಮಾಧಿಪತಿ ಕೂಡ ಕನೆಕ್ಟಿವಿಟಿ ಆಗುತ್ತೆ. ಬ್ರೇಕ್ ಆಗುತ್ತೆ, ಅಥವಾ ಹಸ್ಬೆಂಡ್ಗೆ ಇವರಿಂದ ತೊಂದರೆ ಆಗುತ್ತೆ, ಅಥವಾ ಕೆಲವೊಂದು ಹೊಡಿತಾರೆ ನೋಡಿ, ಹಸ್ಬೆಂಡ್ಗೆ ಹೊಡಿತಾರಲ್ವಾ, ಆ ಚಾರ್ಟ್ಸು ಕೂಡ ಇರುತ್ತೆ. ಸೊ ಈ ಬರೀ D1 ಸಪ್ತಮನ್ ನೋಡ್ಬಿಟ್ಟು ಸಪ್ತಮದಲ್ಲಿ ಗುರು ಬಂತು ಮದ್ವೆ ಮಾಡ್ಬಿಡುತ್ತೆ, ಇಲ್ಲ. ಇವ್ರಿಗೆ ಮದ್ವೆ ಬೇಡ, ಅವಶ್ಯಕತೆ ಇಲ್ಲ. ಸುಮ್ಮನೆ ಅದ್ಯಾರ್ದೋ ಫ್ಯಾಮಿಲಿ ಅಥವಾ ಆ ಹುಡುಗಂದು ಲೈಫ್ ಡಿಸ್ಟರ್ಬ್ ಆಗುತ್ತೆ, ಅಥವಾ ಎನಿವೆ ಡಿವೋರ್ಸ್ಗೆ ಹೋಗ್ಬಿಡುತ್ತೆ ನೆಕ್ಸ್ಟ್ ಇಯರ್. ಹಾಗಾಗಿ ಸೊ ಈಗ ನವಾಂಶಕ್ಕೆ ಬನ್ನಿ. ಸೊ ನವಾಂಶದಲ್ಲಿ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಯಾರ ಜನ್ಮ ಜಾತಕದಲ್ಲಿ ತುಂಬಾ ಜನಕ್ಕೆ ನವಾಂಶದಲ್ಲಿ ಶುಕ್ರಕೇತು ಇರುತ್ತೆ, ಆದ್ರೂ ಅವ್ರದ್ದು ಲೈಫು ಚೆನ್ನಾಗಿರುತ್ತೆ. ಯಾವಾಗ? ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾಗ, ಅಕ್ಸೆಪ್ಟ್ ಮಾಡ್ಕೊಂಡಾಗ, ಓವರ್ ಈಗೋನ ಕಮ್ಮಿ ಮಾಡ್ಕೊಂಡಾಗ,
ಸೊ ಅಥವಾ ಫ್ಯಾಮಿಲಿ ಓರಿಯೆಂಟೆಡ್ ಥಾಟ್ ಬಂದಾಗ. ಸೊ ಇದು ಯಾವುದು ಬಂದಿಲ್ಲ ಅಂತ ಹೇಳಿದ್ರೆ ಯಾರ ಲೈಫುಗಳು ಫೇವರಬಲ್ ಇರೋದಿಲ್ಲ. ನೀವೇನೇ ಗಣಕೂಟ ನೋಡಿ ಮದುವೆ ಮಾಡಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅವರು ಅವರ ಫ್ಯಾಮಿಲಿನ, ಅವ್ರದ್ದು ಮ್ಯಾರೇಜ್ ಫ್ಯಾಮಿಲಿನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಬರೋದಿಲ್ಲ. ನೆಕ್ಸ್ಟ್ ಇವ್ರಿಗೆ ಕುಜ ಕಂಬಸ್ಟು ಮತ್ತೆ ಓನ್ ಹೌಸ್ ಅಲ್ಲಿ ಕೂಡ ಇದ್ದಾರೆ ರಾಹು ಜೊತೆ. ಅದು ಕೂಡ ಓನ್ ಹೌಸ್ 11ನೇ ಮನೆ ಮಾತ್ರ ತಗೋಬೇಡಿ ನೀವು. ಸೊ ಅದು ಸ್ಕಾರ್ಪಿಯೋ ಎನರ್ಜಿ, ಅದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ಸ್ಕಾರ್ಪಿಯೋ ಎನರ್ಜಿ. ಹಾಗೆ ಸಪ್ತಮಾಧಿಪತಿ ಶನಿಯ ಎನರ್ಜಿ. ಸೊ ಸಪ್ತಮದಲ್ಲಿ ಶನಿ ಇದ್ರೂ ಲೇಟೆ, ಸಪ್ತಮಾಧಿಪತಿ ಶನಿ ಮನೇಲಿದ್ರೂ ಲೇಟೆ. ಶನಿ ಮನೇಲಿದ್ದು ಶನಿ ಆಸ್ಪೆಕ್ಟೆಡ್ ಬೈ ಮಲಿಫಿಕ್ ಇದ್ರೂ ಮ್ಯಾರೇಜ್ ವಿಲ್ ನಾಟ್ ಗೋ ಲಾಂಗ್ ಟರ್ಮ್. ಪ್ಲಸ್ ದಶ ಸಪೋರ್ಟ್ ಮಾಡಲೇಬೇಕು. ತುಂಬಾ ಜನಕ್ಕೆ ಈ ತರ ಟ್ರಾನ್ಸಿಟ್ ಗುರು ಬಂದಾಗ ಮದ್ವೆ ಮಾಡ್ಬಿಡ್ತಾರೆ. 2-3 ವರ್ಷಕ್ಕೆ ಮತ್ತೆ ಡಿವೋರ್ಸ್ ಅಥವಾ ಅದು ಕಂಟಿನ್ಯೂ ಆಗೋದಿಲ್ಲ ಅದು. ಸೊ ಅದಕ್ಕೋಸ್ಕರ ಈಗ ನವಾಂಶಕ್ಕೆ ಬನ್ನಿ. ಸೊ ಇವ್ರದ್ದು ಕುಂಭ ನವಾಂಶ ಬರುತ್ತೆ, ಲಗ್ನದಲ್ಲೇ ಬುಧ ಇದ್ದಾರೆ. ಸೊ ಬುಧ ಇಲ್ಲಿ ಇವ್ರಿಗೆ 6ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ. ಸೊ ಅಗೇನ್ ಎಲ್ಲಿ ಕೂತಿದ್ದಾರೆ? 10ನೇ ಮನೆಯಲ್ಲಿ ಕೂತಿರೋದು ಇವ್ರಿಗೆ ಅಲ್ವಾ. ಯಾರ್ಯಾರ ಜೊತೆ ಕೂತಿದ್ದಾರೆ? 3ನೇ ಮನೆ ಅಧಿಪತಿ ಜೊತೆ, 12ನೇ ಮನೆ ಅಧಿಪತಿ ಜೊತೆ, ನೆಕ್ಸ್ಟ್ 5 ಮತ್ತೆ 10ನೇ ಮನೆ ಅಧಿಪತಿ ಜೊತೆ ಕೂತಿದ್ದಾರೆ. ಅದರರ್ಥ ಲವ್ ಮ್ಯಾರೇಜ್ ಆದ್ರೂ ಲವ್ ಕಡೆಯಿಂದ ಬಂದ್ರು ಅದು ಬ್ರೇಕಪ್ ಆಗುತ್ತೆ, ಕಂಟಿನ್ಯೂ ಆಗೋದಿಲ್ಲ ಶುಕ್ರ ಕೇತು ಇರೋದ್ರಿಂದ. ನೆಕ್ಸ್ಟ್ ನವಾಂಶದಲ್ಲಿ D1 ಸಪ್ತಮಾಧಿಪತಿ ಚಂದ್ರ 3ನೇ ಮನೆಯಲ್ಲಿ ಕೂತಿದ್ದಾನೆ. ಶುಕ್ರ ಉಚ್ಚ ಇದೆ ಮತ್ತೆ ಕೇತು ಸೆಕೆಂಡ್ ಹೌಸ್ ಅಲ್ಲಿ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಸೂರ್ಯ 6ನೇ ಮನೆ ನವಾಂಶ ಲಗ್ನದಲ್ಲಿ, ಸಪ್ತಮಾಧಿಪತಿ ಷಷ್ಠಭಾವದಲ್ಲಿ. ಇಷ್ಟೆಲ್ಲ ಯಾರು ನೋಡ್ಲಿಕ್ಕೇನೆ ಹೋಗಲ್ಲ. ಮದ್ವೆ ಆಗ್ಲಿಲ್ಲ, ನಾನು ಆ ಪೂಜೆ ಮಾಡಿದೆ, ಈ ಪೂಜೆ ಮಾಡಿದೆ, ಯಾವ ಪೂಜೆ ಮಾಡಿದ್ರು ಮದ್ವೆ ಆಗೋದು ಇಲ್ಲ, ಅದು ಸಕ್ಸಸ್ ಆಗೋದಿಲ್ಲ. ಕೆಲವೊಂದು ಚಾರ್ಟ್ಗಳಿಗೆ ಲೇಟ್ ಮ್ಯಾರೇಜ್ ಇರುತ್ತೆ. ಸೊ ಅವರೇ ಅಕ್ಸೆಪ್ಟ್ ಮಾಡ್ಕೋಬೇಕು, ಅಥವಾ ಅವಶ್ಯಕತೆ ಇಲ್ಲ ಮದ್ವೆ, ಸುಮ್ಮನೆ ಇನ್ನೊಬ್ರದ್ದು ಲೈಫ್ ಡಿಸ್ಟರ್ಬ್ ಆಗುತ್ತೆ. ಸುಮ್ಮನೆ ಲಾಯರ್ಗಳಿಗೆ ಕೆಲಸ ಅಥವಾ ಜಡ್ಜಿಗಳಿಗೆ ಎಕ್ಸ್ಟ್ರಾ ಕೆಲಸ, ಸೊ ಅಥವಾ ಕನ್ಸಲ್ಟೆನ್ಸಿ ಅಥವಾ ಆಸ್ಟ್ರಾಲಜರ್ಗೆ ಕೆಲಸ ಇರುತ್ತೆ ಅಷ್ಟೇನೆ. ಹಣ ಬರುತ್ತೆ ಅಂತ ಎಲ್ಲಾನು ಹಣದಲ್ಲೇ ಮಾಡ್ಲಿಕ್ಕಾಗಲ್ಲ ಅಲ್ವಾ. ಹಾಗಾಗಿ ಇಲ್ಲಿ ನೋಡಿ, ಈ ಚಾರ್ಟ್ ನೋಡಿ, ಇಲ್ಲಿ ಸಪ್ತಮಾಧಿಪತಿ ಎಲ್ಲೋಗಿದ್ದಾರೆ? 6th ಹೌಸ್ ಹೋಗಿದ್ದಾರೆ. ಆ ಡೆಸ್ಪಾಸಿಟರ್ ಎಲ್ಲೋಗಿದ್ದಾರೆ? 3ನೇ ಮನೆ ಹೋಗಿದ್ದಾರೆ. ಮತ್ತೆ ಶನಿ ದೃಷ್ಟಿ ಬಿತ್ತಾ. ಸೊ ಇದೊಂದು ಮೈನಸ್ ಪಾಯಿಂಟ್. ಮತ್ತೆ ಲಗ್ನದಲ್ಲಿ ಬುಧ ಖಂಡಿತವಾಗ್ಲೂ ನಪುಂಸಕತೆಯನ್ನ ಅಥವಾ ಸೆಕ್ಷುಯಲ್ ಲೈಫ್ನ ಡಿಸ್ಟರ್ಬ್ ಮಾಡ್ಬಿಡುತ್ತೆ, ಅಥವಾ ಮಲ್ಟಿಪಲ್ ಅಫೇರ್ಸ್ ಅಥವಾ ಮಲ್ಟಿಪಲ್ ಮ್ಯಾರೇಜಸ್ 7th ಹೌಸಲ್ಲಿ ಇದ್ರೂ ಲಗ್ನದಲ್ಲಿ ಇದ್ರೂ ಕ್ರಿಯೇಟ್ ಮಾಡ್ಬಿಡುತ್ತೆ. ಅಥವಾ ಸೊ ನಾನೇ ಸುಂದರವಾಗಿದ್ದೀನಿ ಈ ಥಾಟ್ನ ಹೆಚ್ಚು ಮಾಡ್ಬಿಡುತ್ತೆ, ಕುಂಭ ಲಗ್ನ ಬೇರೆ. ಸೊ ಹಾಗಾಗಿ ನೆಕ್ಸ್ಟ್ ಡಾಮಿನೇಟಿಂಗ್ ಹೆವಿ ಇರುತ್ತೆ. ಮತ್ತೆ ಲಗ್ನಾಧಿಪತಿ 10ನೇ ಮನೆಯಲ್ಲಿ ಅಗೇನ್ ಇಲ್ಲಿ, ಓಕೆನಾ. ಲಗ್ನಾಧಿಪತಿ ಸೊ ಎಲ್ಲಿ ಕೂತಿದ್ದಾರೆ? 9ನೇ ಮನೆಯಲ್ಲಿ ಉಚ್ಚ. ಈ ಮನೆಗೆ 2 ಡೆಸ್ಪಾಸಿಟರ್ನ ತಗೊಂಡ್ರೆ ಲಗ್ನಾಧಿಪತಿ ರಾಹು ಅಷ್ಟಮದಲ್ಲಿದ್ದಾನೆ. ಸೊ ಖಂಡಿತವಾಗ್ಲೂ ಮ್ಯಾರೇಜ್ ಸಕ್ಸಸ್ ಆಗೋದು ಇಲ್ಲ, ಬ್ರೇಕ್ಸ್ ಆಗುತ್ತೆ, ವಾಪಸ್ ಬರ್ಬೇಕಾಗತ್ತೆ. ಸೊ ಈ ತರದ ಚಾರ್ಟ್ಗಳಿಗೆ ಮದ್ವೆ ಅವಶ್ಯಕತೆ ಇಲ್ಲ. ಇದಕ್ಕೆ ಮದ್ವೆ ಮಾಡ್ಬೇಕು ಈ ತರ ಚಾರ್ಟ್ಗಳಿಗೆ ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಕ್ಲಿಯರ್ ಆಗಿ ಹೇಳ್ಬಿಡ್ಬೇಕು, ನಿಮ್ದು ಈ ತರ ಚಾರ್ಟ್ ಇದೆ, ಸೊ ಇದು ಮದ್ವೆ ಮ್ಯಾರೇಜ್ ಹೋಗಲ್ಲ. ಅವರೇ ಕ್ವಶನ್ ಏನಾದ್ರು ಇದ್ರೆ, ಮ್ಯಾರೇಜ್ ಲಾಂಗ್ ಟರ್ಮ್ ಹೋಗಲ್ಲ ಅಂದ್ರೆ ಮದ್ವೆ ಏನಕ್ಕೆ ಅಂದ್ರೆ ಈ ತರ ಚಾರ್ಟಿಗೆ ಮದ್ವೆ ಅವಶ್ಯಕತೆ ಇಲ್ಲ. ಕರಿಯರ್ ಅಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕಾ ಮಾಡಿ. ಈ ತರದವ್ರ ಕರಿಯರ್ ಕೂಡ ಪ್ರಾಬ್ಲಮ್. 10ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿ, ಅದು ಯಾರ ಜೊತೆ? 12ನೇ ಮನೆ ಅಧಿಪತಿ 3ನೇ ಮನೆ ಅಧಿಪತಿ ಜೊತೆ. ಜಾಬ್ ಅಲ್ಲೂ ತೊಂದರೆ ಇರುತ್ತೆ ಇವ್ರಿಗೆ, ಕರಿಯರ್ ಕೂಡ ಬ್ರೇಕ್ಸ್ ಅಥವಾ ಫ್ಲೋ ಆಫ್ ಇನ್ಕಮ್ ಇರೋದಿಲ್ಲ. ಪ್ಲಸ್ ದಶ ಸಪೋರ್ಟ್ ಮಾಡಬೇಕು ಅವ್ರಿಗೆ. ಇಷ್ಟು ದಿವಸ ರಾಹು ದಶ, ಈಗ ರಾಹು ಕುಜ ನಡೀತಾ ಇದೆ, ಇನ್ನೇನು ಒಂದು 6 ಮಂತ್ಗೆ ಎಂಡ್ ಆಗುತ್ತೆ, ಜುಪಿಟರ್ ಸ್ಟಾರ್ಟ್ ಆಗುತ್ತೆ. ಬಟ್ ಅಗೇನ್ ಜುಪಿಟರ್ ಇಂದ ನಕ್ಷತ್ರ ಆಫ್ ರಾಹು, ಗುರು ರಾಹು. ಸೊ ಡೆಫಿನೆಟ್ ಆಗಿ ದಟ್ ಮೈಂಡ್ ಡಿಸ್ಟರ್ಬೆನ್ಸೇ ಇರುತ್ತೆ ಯಾವಾಗ್ಲೂ, ಅವರು ಗೈಡೆನ್ಸ್ ಸಿಗೋದಿಲ್ಲ ಅದಕ್ಕೋಸ್ಕರನೇ. ಸೊ ಹಾಗಾಗಿ ಕೆಲವೊಂದು ಚಾರ್ಟ್ಗಳಿಗೆ ನಾವು ಮ್ಯಾರೇಜ್ನ ಕೊಡ್ಲಿಕ್ಕಾಗಲ್ಲ. D1 ನೋಡಿ ನಾವು ಮ್ಯಾರೇಜ್ ಕೊಡ್ಲಿಕ್ಕಾಗಲ್ಲ, ಸಪ್ತಮದಲ್ಲಿ ಯಾರು ಇಲ್ಲ ಮಾಡ್ಕೋಬಹುದು ಅಂತ. ಸೊ ಹಾಗೆ ನೋಡಕ್ ಹೋದ್ರೆ ಸೊ ಚಾರ್ಟ್ ಡೆಫಿನೆಟ್ಲಿ ತುಂಬಾನೇ ಡಿಸ್ಟರ್ಬೆನ್ಸ್ ಚಾರ್ಟ್, ಹೈಲಿ ಹೀಗೋ ಚಾರ್ಟು, ಕನ್ಫ್ಯೂಷನ್ ಚಾರ್ಟು. ಮತ್ತೆ ಸೊ ಕರಿಯರ್ ಅಲ್ಲಿ ಎಕ್ಸಲೆಂಟ್ ಆಗಿದೆ, ಅವ್ರು ರೆಮಿಡೀಸ್ ಮಾಡ್ಕೊಂಡು ಏನಾದ್ರು ಈ ದಶಕ್ಕೆ ಕರಿಯರ್ ಅಲ್ಲಿ ಮುಂದೆ ಹೋದ್ರೆ ಚೆನ್ನಾಗಿದೆ. ಕರಿಯರ್ ಬಿಟ್ಟು ಪರ್ಸನಲ್ ಲೈಫು ಪ್ರೊಫೆಷನಲ್ ಲೈಫು ಡಿಸ್ಟರ್ಬೆನ್ಸ್ ಆಗುತ್ತೆ. ಇಫ್ ಇನ್ ಕೇಸ್ ಇದೆಲ್ಲ ರೆಮಿಡಿ ಮಾಡಿ ಮದ್ವೆ ಮಾಡಿದ್ರು ಸಹ ಫಸ್ಟ್ ಬೇಬಿ ಆಗುತ್ತಲ್ಲ, ಫಸ್ಟ್ ಬೇಬಿ ಆದ ತಕ್ಷಣ ಡಿವೋರ್ಸ್ ಆಗುತ್ತೆ. ಇದು ಈಕೆಯ ಚಾರ್ಟ್. ಬರೋ ಆ ಕಡೆ ಸ್ಪೌಸ್ ಎನರ್ಜಿ ಹೇಗಿರುತ್ತೆ ಅನ್ನೋದು ಇಲ್ಲಿ ಚಾರ್ಟ್ ಚೆನ್ನಾಗಿದ್ರೇನೆ ಚೆನ್ನಾಗಿರೋ ಕಡೆಯಿಂದ ಬರುತ್ತೆ. ಇಲ್ಲಿ ಚೆನ್ನಾಗಿಲ್ಲ, ಇವ್ರದ್ದು ಟೈಮ್ ಫೇವರಬಲ್ ಇಲ್ಲ ಅಂದ್ರೆ ಆ ಥರನೇ ಬರುತ್ತೆ. ಈಗ ಅರ್ಜೆಂಟಲ್ಲಿ ಅಕ್ಟೋಬರ್ವರೆಗೂ ಗುರುಬಲ ಇದೆ ಅಂತ ಹೇಳಿ ಇಲ್ಲಿ ಯಾರಾದ್ರೂ ಮದುವೆ ಮಾಡಿದ್ರೆ ಅಕ್ಟೋಬರ್ ಆದ್ಮೇಲೆ ಅಷ್ಟಮಕ್ಕೆ ಹೋದಾಗ ಬ್ರೇಕ್ ಮಾಡ್ಕೊಂಡು ಬರ್ತಾರೆ, ಸಿಂಪಲ್.
ಅಷ್ಟೇನೆ. ಇನ್ನೇನಾಗೋದಿಲ್ಲ. ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಯರ್ ಕೇತು ಬೇರೆ 7th ಹೌಸ್‌ಗೆ ಬರುತ್ತಲ್ಲ, ಬ್ರೇಕ್. ಅದಕ್ಕೆ ಹೇಳೋದು. ಏನು 3 ತಿಂಗಳಲ್ಲೇ ಮದುವೆ ಮಾಡ್ಬಿಡ್ಬೇಕು, 6 ತಿಂಗಳಲ್ಲೇ ಮದುವೆ ಮಾಡ್ಬಿಡ್ಬೇಕು. ಯಾರೋ ಹಿರಿಯರು ಡೆತ್ ಆಗಿದ್ದಾರೆ, ಈ ವರ್ಷನೇ ಮದುವೆ ಮಾಡ್ಬೇಕು. ಈ ಥರ ಯಾವ ಬುಕ್ಕಲ್ಲೂ ಇಲ್ಲ. ಯಾವ ಒಂದು ಸ್ಪಿರಿಚುವಲ್ ಗ್ರಂಥಗಳಲ್ಲೂ ಇಲ್ಲ. ಇದು ನೀವು ಮಾಡ್ಕೊಂಡಿರೋದು ಹ್ಯೂಮನ್ಸು. ಸೊ ಹಾಗಾಗಿ ಲಾಂಗ್ ಟರ್ಮ್ ಮ್ಯಾರೇಜ್ ಇದೆಯಾ? ಮ್ಯಾರೇಜ್‌ಗೆ ಸಕ್ಸಸ್ ಆಗಕ್ಕೆ ಏನೇನ್ ಮಾಡ್ಬೇಕು? ಒಂದು ನಿಮ್ ಕಡೆಯಿಂದ, ಇನ್ನೊಂದು ನಿಮ್ ಕಡೆ ನಿಮ್ಮ ಅಪೋಸಿಟ್ ಸ್ಪೌಸ್ ಫ್ಯಾಮಿಲಿ ಅಥವಾ ಸ್ಪೌಸ್ ಕಡೆಯಿಂದ. 2 ಚಾರ್ಟು ಎನರ್ಜಿ ಮ್ಯಾಚ್ ಆಗ್ಬೇಕು. ಪಾಯಿಂಟ್ ಬರೋದಲ್ಲ ಇಲ್ಲಿ. ಚಾರ್ಟ್ ಎ, ಚಾರ್ಟ್ ಬಿದು ಎನರ್ಜಿ ಮ್ಯಾಚ್ ಆಗ್ಬೇಕು. ಅವರ ಮನಸ್ಥಿತಿ, ಅವರ ಪರಿಸ್ಥಿತಿ, ಅವರ ಫೈನಾನ್ಷಿಯಲ್ ಗ್ರೋತು, ಆಫ್ಟರ್ ಒಬ್ರಿಗೊಬ್ರು ಹೇಗೆ ರೆಸ್ಪೆಕ್ಟ್ ಕೊಡ್ತಾರೆ, ಮತ್ತೆ ಅಡ್ಜಸ್ಟ್‌ಮೆಂಟು, ಕಮಿಟ್ಮೆಂಟು ಇದೇನು ಇಲ್ಲ. ನನಗೆ ತುಂಬಾ ಮನಿ ಇದೆ, ನಾನು ತುಂಬಾ ರಿಚ್ಚು, ನಾನು ಹೇಳ್ದಂಗೆ ಕೇಳಬೇಕು ಅಂದ್ರೆ ಸೊ ಅದನ್ನ ಮದುವೆ ಅಂತಾನು ತಗೊಳ್ಳಿಕ್ಕಾಗಲ್ಲ. ಅಂಡ್ ಇದಕ್ಕೋಸ್ಕರ ನೀವು ಇರೋ ಬರೋ ಎಲ್ಲ ಕಡೆ ಸುತ್ತಿ ಪೂಜೆ ಮಾಡಿದ್ರೂನು ಅದು ನೋ ಯೂಸ್. ಎಷ್ಟು ಸಾರಿ ನೀವು ಕದಳಿ ವಿವಾಹ ಮಾಡಿದ್ರೂನು ಬರೀ ಎಕ್ಕದ ಗಿಡಕ್ಕೆ, ಬಾಳೆ ಗಿಡಕ್ಕೆ ಮದುವೆ ಮಾಡ್ಕೊಂಡು ತಾಳಿ ಕಟ್ಕೊಂಡೇ ಇರ್ಬೇಕಾಗುತ್ತೆ. ಸೊ ವೆರಿ ಸಿಂಪಲ್. ಸಿ, ಯಾರ್ಯಾರು ಮ್ಯಾಚ್ ಮೇಕಿಂಗ್ ನೀವು ನೋಡ್ತಾ ಇದ್ದೀರಾ, ಫೈನಲ್ ಅಲ್ಲಿ ಮಾತ್ರನೇ ನನಗೆ ಕನ್ಸಲ್ಟ್ ಮಾಡಿ. ಸ್ಟಾರ್ಟಿಂಗ್ ನನ್ಗೆ ಕನ್ಸಲ್ಟ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ, ಸೊ ವಿತೌಟ್ ಫೀಸ್ ಡೆಫಿನೆಟ್ಲಿ ಯಾರೂ ಹೇಳೋದಿಲ್ಲ. ನಾನಂತೂ ವಿತೌಟ್ ಫೀಸ್ ಎಲ್ಲೂ ಕಲ್ತೂ ಇಲ್ಲ, ನಾನು ಹೇಳೋದೇ ಇಲ್ಲ. ಹಾಗಾಗಿ ಚಾಟ್ ಓಕೆ ಆಗಲಿ ಬಿಡಲಿ, ಫೀಸ್ ಇರುತ್ತಲ್ಲ, ಅದಕ್ಕೆ ಕೆಲವ್ರಿಗೆ ಸೊ ಮೇ ಬಿ ಫೀಸ್ ಕೊಡಬೇಕಾ, ಚಾಟ್ ಮ್ಯಾಚ್ ಆಗಲಿಲ್ಲ ಅನ್ನೋ ಥಾಟ್ ಬರುತ್ತೆ. ಇದು ಮದುವೆ ಇದು, ಓಕೆನಾ? ಸೊ ಹಾಗಾಗಿ ಫೈನಲ್ ಆಗಿ, ಸೊ ಎಸ್ ಫೈನಲ್ ಆಗಿದೆ, ಒಂದ್ಸರಿ ನೋಡಿ ಇದೇನು ಮುಂದೆ ಹೊರಿಬಹುದಾ ಅನ್ನೋವಾಗ ಮಾತ್ರನೇ ಕನ್ಸಲ್ಟ್ ಮಾಡಿ. ಇಲ್ಲ ಅಂದರೆ ದಯವಿಟ್ಟು ಮಾಡಬೇಡಿ, ಕನ್ಸಲ್ಟ್ ಮಾಡಬೇಡಿ. ನಾರ್ಮಲ್ ಅಲ್ಲಿ ಇಲ್ಲಿ ಇರ್ತಾರಲ್ವಾ ಕಣಕುಟ ಹಾಕಿ ಕೊಡೋರು, ಹೋಗಿ. ಸೊ ಈ ಜಾತಕಕ್ಕೆ ಏನ್ ಹೇಳ್ಕೊಡ್ತಾರೆ ಹೇಳಿ? ಸಪ್ತಮದಲ್ಲಿ ಗುರು ಬಂದಿದೆ, ಆ ಗುರು ಬಲ ಚೆನ್ನಾಗಿದೆ, ಸಪ್ತಮಾಧಿಪತಿ ಲಗ್ನದಲ್ಲೇ ಇದೆ, ಹಾ ಸೂಪರ್, ಮದ್ವೆ ಮಾಡಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. D9 ನೋಡೋ ಅಷ್ಟು ಪೇಶನ್ಸಿನೂ ಇಲ್ಲ. ಆಗಂತ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ದಶಕ್ಕೆ ಹೋಗ್ಬೇಕು, ಹುಡುಗ ಹುಡುಗಿದ ದಶ. 10 ವರ್ಷ ಚೆನ್ನಾಗಿದ್ರು ಮೇಡಮ್, ಈಗ ಯಾಕೋ ಈಗ ನಿಂತಿದ್ದಾರೆ, ಈಗ ಇರೋದೇ ಇಲ್ಲ ಅಂತ ಹೇಳಿ ಯಾವುದೋ ಬ್ಯಾಡ್ ದಶ ಬಂದಿರುತ್ತೆ, ವೆಯ್ಟ್ ಮಾಡಿ. ಸೊ ಹಾಗಾಗಿ ಅದಾದ್ಮೇಲೆ ಈ ವರ್ಷ ತುಂಬಾ ಮುಹೂರ್ತಗಳು ಅಷ್ಟು ಚೆನ್ನಾಗಿಲ್ಲ. ಬಟ್ ತುಂಬಾ ಜನ ಆಲ್ರೆಡಿ ಬುಕಿಂಗ್ ಮಾಡ್ಕೊಂಡಿದ್ದೀರಾ ಚೌಟ್ರಿಗಳು. ಸೊ ತುಂಬಾ ಮುಹೂರ್ತಗಳು ಡ್ಯಾಮೇಜ್ ಇದೆ. ಗೊತ್ತಿಲ್ಲ ನೀವು ಹೇಗ್ ಮಾಡ್ತೀರಾ ಅಂತ. ಗುರು ರೆಟ್ರೋ ಆಗುತ್ತೆ, ಅವಾಗ್ಲೂ ತುಂಬಾ ಮದ್ವೆಗಳಿವೆ. ಸೊ ಹಾಗಾಗಿ ಅದೆಲ್ಲ ಯಾರಿಗೂ ಪ್ರಶ್ನೆ ಬೇಕಾಗಿಲ್ಲ. ಭಾನುವಾರ ಇರುತ್ತಾ, ರಜಾ ಇರುತ್ತಾ, ರಿಲೇಷನ್ಸ್ ಬಂದ್ರ, ಮದ್ವೆ ಆಯ್ತಾ, ಸ್ಟೇಟಸ್ ಹಾಕಿದ್ರ, ಫೋಟೋ ಶೂಟ್ ಮಾಡಿದ್ರ, ಮುಗೀತು, ಅಷ್ಟೇ ಮದ್ವೆ. ಮದ್ವೆ ಆದ್ಮೇಲೆ ಫ್ಯಾಮಿಲಿ ಹೇಗಿರುತ್ತೆ, ಆ ಹುಡುಗಿ ಹುಡುಗ ಹೇಗ್ ಸಫರ್ ಪಡ್ತಿದ್ದಾರೆ, ಯಾರಿಗೂ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಮ್ಯಾಚ್ ಮೇಕಿಂಗ್ ಯಾರಾದ್ರೂ ನೀವು ಚೆಕ್ ಮಾಡಿಸ್ಕೋಬೇಕು ನನ್ನ ಕಡೆಯಿಂದ ಅಂತ ಹೇಳಿದ್ರೆ ಸ್ಟ್ರೈಟ್ ಫಾರ್ವರ್ಡ್, ಅದರಲ್ಲಿ ಎಕ್ಸ್ಕ್ಯೂಸೇ ಇಲ್ಲ. ಅಟ್ಲೀಸ್ಟ್ 70% ಮ್ಯಾಚ್ ಆಗುತ್ತಾ? ಎಸ್. ಮ್ಯಾಚ್ ಆಗ್ಲಿಲ್ವಾ? ಇಲ್ಲ. ಇಬ್ರು ಒಳ್ಳೆಯವರೇ, ಅವರವರ ವೈಯಕ್ತಿಕವಾಗಿ ಎರಡು ಚಾರ್ಟ್ಸು ಗುಡ್ಡೇನೆ. ಬಟ್ ಎನರ್ಜಿ ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ನೀವೇನ್ ಮ್ಯಾನಿಫೆಸ್ಟ್ ಮಾಡಿಸಿದ್ರು ಇಲ್ಲ, ನೀವು ಮನೇಲಿ ಏನು ಹೋಮ ಮಾಡಿಸಿದ್ರು ಇಲ್ಲ, ಏನ್ ಚಕ್ರಗಳು ಹಾಕಿದ್ರು ಇಲ್ಲ, ಏನ್ ಸ್ಟೋನ್ಸ್ ಹಾಕಿದ್ರು ಇಲ್ಲ, ಕೇಲ್ ಕತಮ್ ದುಕಾನ್ ಬಂದ್ ಅಷ್ಟೇನೆ. ಸೊ ಶುಕ್ರ ಕೇತು ಇವ್ರಿಗೆ ತುಂಬಾ ಹತ್ತಿರ ಡಿಗ್ರಿನಲ್ಲಿದೆ. ದೂರ ದೂರ ಇದ್ರೆ ಅಟ್ಲೀಸ್ಟ್ ಎಕ್ಸ್ಕ್ಯೂಸ್ ಆಗ್ತಾ ಇತ್ತು. ಹತ್ತಿರದ ಡಿಗ್ರಿ ತುಂಬಾ ವಿತಿನ್ 3 ಡಿಗ್ರಿ ಸರ್ಕೌಂಡಿಂಗ್ ಅಲ್ಲಿ ಇದೆ ಇವ್ರಿಗೆ. ಮ್ಯಾರೇಜ್ ಲಾಂಗ್ ಟರ್ಮ್ ಹೋಗೋದು ಇಲ್ಲ, ಅಂಡ್ ಮ್ಯಾರೇಜ್ ಅವಶ್ಯಕತೆನೂ ಇಲ್ಲ ಈ ತರ ಚಾರ್ಟ್ಸ್ಗೆ. ಅಂಡ್ ಇಲ್ಲೂ ಕೂಡ ಎಲ್ಲಿ ನೋಡ್ತಾ ಇದೆ ಕುಜ, ಇಲ್ಲೂ ಲಗ್ನ ನೋಡ್ತಾ ಇದೆ. ಸೊ ಡೆಫಿನೆಟ್ಲಿ ಇಲ್ಲೂ ಕೂಡ ಪ್ರಾಬ್ಲಮ್ಯಾಟಿಕ್ ಆಗೇನೆ ಇದೆ. ಹಾಗಾಗಿ ಸೊ ಇದು ಮ್ಯಾರೇಜ್ಗೆ ಬೇಡದೇ ಇರುವಂತಹ ಚಾರ್ಟ್. ಓಕೆ, ಮದ್ವೆನೇ ಆಗ್ಬಾರ್ದಾ ಅಂದ್ರೆ ನಾನು ಪಾಯಿಂಟ್ಸ್ ಹೇಳಿದ್ದೀನಲ್ವಾ? ಅಡ್ಜಸ್ಟ್ಮೆಂಟ್, ಕಮಿಟ್ಮೆಂಟ್, ರೆಸ್ಪೆಕ್ಟ್, ಎನರ್ಜಿ ಮ್ಯಾಚಿಂಗ್, ಪೇಷನ್ಸಿ. ಏನೂ ಇಲ್ಲ ಅಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ. ಲೈಫಲ್ಲಿ ಸಿಂಗಲ್ ಆಗಿ ಲೀಡ್ ಮಾಡೋರು ತುಂಬಾ ಜನ ಇದ್ದಾರೆ. ಏನಾದ್ರು ಅಚೀವ್ ಮಾಡ್ಲಿ ಲೈಫಲ್ಲಿ, ಅಚೀವ್ಗೆ ಚೆನ್ನಾಗಿದೆ, ಅಚೀವ್ಮೆಂಟ್ ಮಾಡ್ಲಿಕ್ಕೆ ಚೆನ್ನಾಗಿದೆ ಜಾತಕ. ಮದ್ವೆ ಒಂದು ಡಿಪಾರ್ಟ್ಮೆಂಟ್ ಡ್ಯಾಮೇಜ್ ಆಗಿದೆ, ಬಟ್ ಬೇರೆದು ಚೆನ್ನಾಗಿದೆ ಅಲ್ವಾ? ಸೊ ಹಾಗಾಗಿ ಅಂಡ್ ಈ ತರ ಚಾರ್ಟ್ಗಳಿಗೆ ಸೊ ತುಂಬಾ ಡಿಫಿಕಲ್ಟಿ ಆಗಿರುತ್ತೆ ಮ್ಯಾಚ್ ಮೇಕಿಂಗ್ ಮಾಡೋದು. ಅದಕ್ಕೆ ಟೈಮ್ ಹಿಡಿಯುತ್ತೆ, ಅಷ್ಟೊಂದು ಆತರ ಪಡೋ ಹಾಗಿಲ್ಲ. ಬ್ರೋಕರ್ಗೆ ಲಕ್ಷ ಲಕ್ಷ ಕೊಡ್ತೀರಾ, ಅಸ್ಟ್ರಾಲಜರ್ಸ್ಗೆ ಕ್ವಶನ್ ಅಥವಾ ಅಯ್ಯೋ ಅನ್ಕೊಂಡ್ ಕೊಡ್ತೀರಾ, ನಿಮ್ಮ ಮಕ್ಳು ಹೇಗ್ ಖುಷಿ ಇರ್ತಾರೆ ಅಲ್ವಾ? ಸೊ ಹಾಗಾಗಿ ಸೊ ಯಾರಾದ್ರೂ ಮ್ಯಾಚ್ ಮೇಕಿಂಗ್ ಮಾಡಬೇಕು, ಮಾಡ್ತಿದ್ದೀರಾ, ಮಾಡಿದ್ದೀರಾ, ಪಾಯಿಂಟ್ಸ್ಗೆ ಹೋಗ್ಬೇಡಿ, ತುಂಬಾ ಪಾಯಿಂಟ್ಸ್ ಇರುತ್ತೆ. ಸೊ ವಿಶ್ಲೇಷಣೆ ಮಾಡಿ ಆ ಥರ ಪಡೆದು ನಿರ್ಧಾರ ತಗೊಳ್ಳಿ. ಸೊ ಇದಿಷ್ಟು ಒಂದು ಚಾರ್ಟ್ದು ನಿಮಗೆ ಎಕ್ಸಾಂಪಲ್ ಕೊಡಬೇಕಾಗಿತ್ತು. ಹಾಗಾಗಿ ಇನ್ನೇನು 26ನೇ ತಾರೀಕು ಶನಿ ಬೇರೆ ವಕ್ರಿ ಆಗ್ತಾ ಇದೆ. ಸೊ ತುಂಬಾನೇ ಟಫ್ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ. ಅದರಲ್ಲೂ ಸಾಡೆ ಸಾತಿ ನಡೆಯೋರು ಅಥವಾ ಗುರು ದಶ, ಶನಿ ದಶ ನಡೀತಾ ಇರೋರು ಸ್ವಲ್ಪ ಕೇರ್ಫುಲ್ ಆಗಿರಿ. ನೀವುಗಳು ಮದ್ವೆ ಆಗ್ತಿದ್ದೀರಾ ಅಂದ್ರೆ ಸ್ವಲ್ಪ 2-3 ಸಾರಿ ಚಾರ್ಟ್ನ ವಿಶ್ಲೇಷಣೆ ಮಾಡಿಕೊಂಡು ಆಮೇಲೆ ರಿಸ್ಕ್ ತಗೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದ.